ಸುತ್ತ ಕೊಟ್ಬಿಟ್ರೆ ಎಲ್ಲ ಇಳ್ಕೊಂತ. ನೀವು ಅಕಸ್ಮಾತ್ ಏನಾದ್ರು ಬಿಸಿಲಿನಾಗ ಏನಾದ್ರು ಕೊಟ್ರೆ ಅದು ಆಪರೇಷನ್ ಆಗುತ್ತೆ. ಹಂಗಾಗಿ ಅಷ್ಟು ಕೆಲಸ ಮಾಡಲ್ಲ. ಆದಷ್ಟು ಬೆಳಿಗ್ಗೆ ಅಥವಾ ಸಂಜೆ ಆ ಟೈಮ್ನಲ್ಲೇ ಕೊಡೋದು ಒಳ್ಳೇದು. ಕೊಡೋದ್ರಿಂದ ಚೆನ್ನಾಗಿ ಬರುತ್ತೆ. ನಮಸ್ಕಾರ, ನನ್ನ ಹೆಸರು ಕೃಷ್ಣ ಅಂತಂದು. ನಾವು ಸೋಲಾರ್ ಪ್ಲಾಂಟ್ನಲ್ಲಿ ವರ್ಕ್ ಮಾಡಿಸ್ತೀವಿ. ಹಾಗೆ ನಮ್ದು ಒಂದು ಜಮೀನಿದೆ, ಇದರಲ್ಲಿ 120 ಗಿಡ ಇದ್ದಾವೆ. ಅದರಲ್ಲಿ ನಾನು ಫೇಸ್ಬುಕ್ನಲ್ಲಿ ನೋಡಿ ಕೊಕೊಮ್ಯಾಕ್ಸ್ APKS ಆರ್ಗ್ಯಾನಿಕ್ನ ನಾನು ಪರ್ಚೇಸ್ ಮಾಡಿದೆ. ಟ್ರಯಲ್ ನೋಡೋಣ ಅಂತಂದೇಳಿ 1-2 ಬಾಟ್ಲ್ ತರ್ಸ್ಕೊಂಡಿದ್ದೆ 20 ಗಿಡಕ್ಕೆ. ಅದು ಒಳ್ಳೆ ರಿಸಲ್ಟ್ ಬಂದಿದೆ. ಹಾಗಾಗಿ ಇದು 3ನೇ ಡೋಸ್ ಕೊಡ್ತಾ ಇದ್ದೀನಿ. ಆಮೇಲೆ ಮೊದಲಿಗೆಲ್ಲ ನಾನು ಕೆಮಿಕಲಲ್ಲಿ ಯೂಸ್ ಮಾಡ್ತಿದ್ದೆ, ಅಷ್ಟಾಗಿ ಹರಳುಗಳೆಲ್ಲ ಸರಿ ನಿಲ್ತಿದ್ದಿಲ್ಲ. ಇವಾಗ ಚೆನ್ನಾಗಿ ನಿಲ್ತಿದ್ದಾವೆ. ಇದು 3ನೇ ಡೋಸ್ ಕೊಡ್ತೀನಿ, ಕಂಟಿನ್ಯೂ ಕೂಡ ಮಾಡ್ಕೊತಿದ್ದೀನಿ. ನನಗೇನಿದೆ ಯಾವುದೇ ಪ್ರಮೋಷನ್ಗೋಸ್ಕರ ನಾನು ಮಾಡ್ತಿಲ್ಲ. ನನಗೆ ಚೆನ್ನಾಗಿ ಅನಿಸಿದ್ದನ್ನು ನಾನು ಹೇಳ್ತಿದ್ದೀನಿ. ರೈತರೆಲ್ಲ ಇದನ್ನು ಉಪಯೋಗಿಸ್ಕೊಂಡು, ಇದನ್ನು ಸದುಪಯೋಗ ಪಡಿಸ್ಕೊಂಡು ಚೆನ್ನಾಗಾಗಲ್ಲ ಅಂತಂದು ನಾವು ಕೂಡ ಹಾರೈಸ್ತೀವಿ. ಸದುಪಯೋಗ ಪಡಿಸ್ಕೊಳ್ರಿ. ಇದು ಹಾಕೋದ್ರಿಂದ ಎರೆಹುಳುಗಳೆಲ್ಲ ಉತ್ಪತ್ತಿ ಆಗ್ತವೆ. ಆಮೇಲೆ ಕೆಮಿಕಲ್ಸ್ ಹಾಕೋದ್ರಿಂದ ಎರೆಹುಳುಗಳೆಲ್ಲ ಸಾಯ್ತಿದ್ದಾವೆ. ಹರಳುಗಳೆಲ್ಲ ಬೇಸ್ಟ್ ನಿಲ್ತವೆ. ಮೊದಲಿಗಿಂತ ಒಳ್ಳೆ ಈಲ್ಡ್ ಎಲ್ಲ ಬರ್ತಿದೆ ನಮ್ಮದು. ಚೆನ್ನಾಗಿದೆ ಇವಾಗೆಲ್ಲ. ನಾವು ಇದೆಲ್ಲ ತೆಂಗಿನ ಮರಕ್ಕೆ ಡ್ರಿಪ್ ಇರಿಗೇಷನ್ ಎಲ್ಲ ಮಾಡಿದ್ದೀವಿ. ಎಲ್ಲ ಪಾತಿ ಮಾಡಿಬಿಟ್ಟು ಸುತ್ತ ನೀರು ತೊಯ್ಯಂಗೆ ಮಾಡ್ಕೊಂಡು, ಇದು 10 ಲೀಟ್ರು ನೀರಿನಲ್ಲಿ 1 ಲೀಟ್ರ್ ಕೊಕೊಮ್ಯಾಕ್ಸ್ ಹಾಕಿ, ಅದು ಪ್ರತಿ ಬೆಳಿಗ್ಗೆ ಅಥವಾ ಸಾಯಂಕಾಲ ಯಾವುದೇ ಕಾರಣಕ್ಕೂ ಬಿಸಿಲು ಇರೋ ಟೈಮ್ನಾಗ ಕೊಡಬಾರ್ದು. ಸುತ್ತ 1 ಲೀಟ್ರು ಕೊಟ್ಬಿಟ್ರೆ, ಆಮೇಲೆ ವೆಟ್ಟಿರ್ಬೇಕು. ನಾವು ಕೊಟ್ಬಿಟ್ಟು ಒಂದು ಅರ್ಧ ಗಂಟೆ ಆದಮೇಲೆ, ಅಂದರೆ ನೀರು ಕೊಟ್ಬಿಟ್ಟು ಒಂದು ಅರ್ಧ ಗಂಟೆ ಆದಮೇಲೆ ನಾವು 1 ಲೀಟ್ರನ್ನ 10 ಲೀಟ್ರ್ನಾಗ ಏನು ವಾಟರ್ನಾಗೆ 1 ಲೀಟ್ರ್ ಕೊಕೊಮ್ಯಾಕ್ಸ್ನ ಬೆಳೆಸಿದ್ವಿ, ಅದು 1 ಲೀಟ್ರ್ ಅಂದರೆ 10 ಗಿಡಕ್ಕೆ ಆಗ್ತವೆ. 10 ಗಿಡಕ್ಕೆ ಸುತ್ತ ಕೊಟ್ಬಿಟ್ರೆ ಎಲ್ಲ ಇಳ್ಕೊಂತ. ನೀವು ಅಕಸ್ಮಾತ್ ಏನಾದರೂ ಬಿಸಿಲಿನಾಗ ಏನಾದರೂ ಕೊಟ್ಟರೆ ಅದು ಆಪರೇಷನ್ ಆಗುತ್ತೆ. ಹಂಗಾಗಿ ಅಷ್ಟು ಕೆಲಸ ಮಾಡಲ್ಲ. ಆದಷ್ಟು ಬೆಳಿಗ್ಗೆ ಅಥವಾ ಸಂಜೆ ಆ ಟೈಮ್ನಲ್ಲೇ ಕೊಡೋದು ಒಳ್ಳೇದು. ಕೊಡೋದ್ರಿಂದ ಚೆನ್ನಾಗಿ ಬರುತ್ತೆ.